ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ವಿಜಯನಗರ ಶ್ರೀ ಕೃಷ್ಣದೇವರಾಯ ಯೂನಿವರ್ಸಿಟಿಯ ಬಿಕಾಮ್ 6ನೇ ಸೆಮಿಸ್ಟರ್ನ ಕಾಸ್ಟ್ ಅಕೌಂಟಿಂಗ್ ವಿಷಯದ 45ನೇ ಸೆಷನನ್ನು ಅಧ್ಯಯನ ಮಾಡೋಣ. ಈ ಸೆಷನಲ್ಲಿ ಸಹ ಪ್ರೋಸೆಸ್ ಕಾಸ್ಟಿಂಗಿಗೆ ಸಂಬಂಧಪಟ್ಟಂಗೆ 2 ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. Product X passes through 2 distinct processes A and B. Prepare process cost accounts from the following details. So ಇಲ್ಲಿ 2 process ಇದೆ, process A ಮತ್ತು process B. ಸೊ ಎಕ್ಸ್ಪೆನ್ಸಸ್ಸು ಮತ್ತು ಇನ್ಪುಟ್ಸ್ ಎಷ್ಟಿದೆ, ನಾರ್ಮಲ್ ಲಾಸು, ಸ್ಕ್ರಾಪ್ ವ್ಯಾಲ್ಯೂ ಬಗ್ಗೆ ಕೊಟ್ಟಿದ್ದಾರೆ. ಮಟೀರಿಯಲ್ಸ್ ₹60,000 ಫಾರ್ ಎ, 43,250 ಫಾರ್ ಬಿ. ಲೇಬರ್ ₹35,000 ಫಾರ್ ಎ, 24,000 rupees ಫಾರ್ ಬಿ. ಓವರ್ ಹೆಡ್ಸ್ ₹12,000 ಫಾರ್ ಎ, ₹17,100 ಫಾರ್ ಬಿ. ಇನ್ಪುಟ್ಸ್ ದಟ್ ಈಸ್ ಇನ್ ಯೂನಿಟ್ಸ್ 40,000 units ಫಾರ್ ಎ, 35,000 units ಫಾರ್ ಬಿ. Okay, normal loss 10% for A, 4% for B. Scrap value 2 per unit for A and ₹3 per unit for B. ಸೊ ಇಲ್ಲಿ ಇನ್ಫಾರ್ಮೇಷನ್ ಏನಿದೆ, ಮಟೀರಿಯಲ್ಸ್ ಇದೆ, ಲೇಬರ್ ಇದೆ, ಓವರ್ ಹೆಡ್ಸ್ ಇದೆ, ಇನ್ಪುಟ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಸೊ ಔಟ್ಪುಟ್ ಕೊಟ್ಟಿಲ್ಲ, ಔಟ್ಪುಟ್ ಆಫ್ ಪ್ರೋಸೆಸ್ ಎ ಪ್ರೋಸೆಸ್ ಬಿ ಕೊಟ್ಟಿಲ್ಲ, ಸೊ ಇನ್ಪುಟ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಏನಿದೆ ನೋಡೋಣ. ದೇರ್ ವಾಸ್ ನೋ ಓಪನಿಂಗ್ ಆರ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಎನಿ ಟೈಪ್. The final product from process B was 34,000 units. Okay, B ದು ಮಾತ್ರ ಔಟ್ಪುಟ್ ಕೊಟ್ಟಿದ್ದಾರೆ. ಓಕೆ, ಪ್ರಿಪೇರ್ ಪ್ರೋಸೆಸ್ ಅಕೌಂಟ್ಸ್ ಆ್ಯಂಡ್ ಶೋ ದ ಕ್ಯಾಲ್ಕುಲೇಷನ್ಸ್ ಫಾರ್ ಅಬ್ನಾರ್ಮಲ್ ಗೇನ್ಸ್ ಆ್ಯಂಡ್ ಅಬ್ನಾರ್ಮಲ್ ಲಾಸ್ ರಿಸಲ್ಟಿಂಗ್ ಇನ್ ದ ಪ್ರೊಸೆಸಸ್. ಓಕೆ, ಸೊ ಇಲ್ಲಿ ಅಬ್ನಾರ್ಮಲ್ ಲಾಸ್ ಆಗಿದೆಯಾ, ಗೇನ್ ಆಗಿದೆಯಾ, ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಪ್ರೋಸೆಸ್ ಅಕೌಂಟ್ಸ್ನ ಪ್ರಿಪೇರ್ ಮಾಡಿ ಅಂತ ಇದೆ. ಸೊ ಓಕೆ, ಸೊ ಇಲ್ಲಿ ಬಿದು ಮಾತ್ರ ಔಟ್ಪುಟ್ ಕೊಟ್ಟಿದ್ದಾರೆ. ಹಾಗಂದರೆ ಎದು ಔಟ್ಪುಟ್ ಎಷ್ಟಿದೆ, ಸೊ ಅಲ್ಲಿ ನಾವು ಬಂದಿದ್ದಷ್ಟು ಏನಿರುತ್ತೆ ಅದನ್ನು ಟ್ರಾನ್ಸ್ಫರ್ ಮಾಡಬೇಕಾ, ಈಗ ನೋಡೋಣ ವ್ಯತ್ಯಾಸ ಏನಿದೆ ಅಂತ ನೋಡಿಕೊಂಡು ಮಾಡೋಣ. ಸೊ ಅಷ್ಟೇ ಅಲ್ಲ ನೋಡಿ, ಯಾವಾಗಲೂ ಇನ್ಪುಟ್ಟು ಸೆಕೆಂಡ್ ಪ್ರೋಸೆಸ್ಸಿಂದ ಇನ್ಪುಟ್ ಏನಿರುತ್ತೆ ಅಂತ ಹೇಳಿದ್ವಿ ನಾವಲ್ಲಿ, ಹಿಂದಿನ ಪ್ರೋಸೆಸ್ಸಿಂದ ಔಟ್ಪುಟ್ಟು ನಮಗೆ ಸೆಕೆಂಡ್ ಪ್ರೋಸೆಸ್ಸಿಗೆ, ಅಂದರೆ ಫಸ್ಟ್ ಪ್ರೋಸೆಸ್ಸಿಂದು ಔಟ್ಪುಟ್ಟು ಸೆಕೆಂಡ್ ಪ್ರೋಸೆಸ್ಸಿಗೆ ಇನ್ಪುಟ್ಟಾಗಿ ಬರುತ್ತೆ. ಸೊ ಇಲ್ಲಿ ಔಟ್ಪುಟ್ ಕೊಟ್ಟಿಲ್ಲ ಅಂದರೆ ನಾವಿಲ್ಲಿ ನೋಡ್ಬೋದು. ಸೊ ಇಲ್ಲಿ ಇನ್ಪುಟ್ಸ್ ಅಂತ ಕೊಟ್ಟು ಪ್ರೋಸೆಸ್ ಬಿಯಲ್ಲಿ 35,000 ಕೊಟ್ಟಿದ್ದಾರೆ ಅಂದರೆ, ಸೊ ಇಲ್ಲಿ ಪ್ರೋಸೆಸ್ ಏದು ಔಟ್ಪುಟ್ಟು 35,000 units. ವಿ ಮಸ್ಟ್ ಅಸ್ಯೂಮ್ ದಟ್ 35,000 ಇನ್ಪುಟ್ ಇದೆಯಲ್ಲ ಪ್ರೋಸೆಸ್ ಬಿದು, ಅದು ಎಲ್ಲಿಂದ ಬಂದಿದೆ ಅಂದರೆ ಪ್ರೋಸೆಸ್ ಎ ಇಂದ ಬಂದಿದೆ. ಅಂದರೆ ಪ್ರೋಸೆಸ್ ಎನಲ್ಲಿ ಔಟ್ಪುಟ್ ಎಷ್ಟಿದೆ ಅಂದರೆ 35,000. ಸೊ ಇದು ಒಂದು ಡಿಫ್ರೆಂಟ್, ಯಾಕಂದರೆ ಔಟ್ಪುಟ್ ಕೊಟ್ಟಿಲ್ಲ ಅಂದರೆ ನಮಗೆ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ನಾರ್ಮಲ್ ಲಾಸ್, ಅಬ್ನಾರ್ಮಲ್ ಲಾಸ್ ಇದೆಯಾ ಏನು ಅಂತ ಗೊತ್ತಾಗಲ್ಲ, ಯಾಕಂದರೆ ಔಟ್ಪುಟ್ ಆಫ್ ಬಿ ಮಾತ್ರ ಕೊಟ್ಟಿದ್ದಾರೆ. ಔಟ್ಪುಟ್ ಆಫ್ ಬಿ ಫಿನಿಶ್ಡ್ ಸ್ಟಾಕಿಗೆ ಹೋಗುತ್ತೆ, ಬಟ್ ಔಟ್ಪುಟ್ ಆಫ್ ಎ ಕೊಟ್ಟಿಲ್ಲ ಅಂದರೆ, ಸೊ ಇಲ್ಲಿ ನೋಡ್ಬೇಕು ನಾವು ಒಂದು ಸರ್ತಿ. ಸೊ ಪ್ರೋಸೆಸ್ ಬಿದು ಇನ್ಪುಟ್ ಇಷ್ಟು 35,000 ಹೊಸದಾಗಿ ಹಾಕಿರೋದಲ್ಲ ಇದು. ಸೊ ಇದೇನೆಂದರೆ ಪ್ರೋಸೆಸ್ ಎ ಇಂದ ಅಲ್ಲಿ ನಮಗೆ ಬಂದಿರೋದು. ಸೊ ಅಂದರೆ ಪ್ರೋಸೆಸ್ ಎದ ಔಟ್ಪುಟ್ಟು 35,000 units ಆಗಿರುತ್ತೆ. ಓಕೆ, ಸೊ ಇದೇ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರೋದು ಈ ಪ್ರಾಬ್ಲಮಲ್ಲಿ. ಓಕೆ, ಪ್ರೋಸೆಸ್ ಎ ಅಕೌಂಟ್ ಇನ್ಪುಟ್ ಹಾಗೆಯೇ. ಸೊ ಇಲ್ಲಿ ಇನ್ಪುಟ್ಗೆ ವ್ಯಾಲ್ಯೂ ಕೊಟ್ಟಿಲ್ಲ ನೋಡಿ, ಬರೀ 40,000 units ಅಂತ ಇದೆ. ಓಕೆನಾ, ಸೊ ಇಲ್ಲಿ ವ್ಯಾಲ್ಯೂ ಇಲ್ಲ ಅಂದರೆ ಸೊ ನಾವು ಹಾಗೆ ಹಾಕ್ಕೊಳ್ಬೇಕು. ಹಿಂದೆ ಒಂದು ಪ್ರಾಬ್ಲಮಲ್ಲಿ ಅದೇ ಥರ ಮಾಡಿದ್ವಿ. ಇನ್ಪುಟ್ 40,000 units, ರೇಟ್ ಇಲ್ಲ, ಅದಕ್ಕೆ ಅಮೌಂಟೂ ಇಲ್ಲ. ಸೊ ಏನು ಇನ್ಪುಟ್ ಇದೆ ಅದನ್ನು ಟೋಟ್ಲಿ ಕೊನೆಗೆ ಏನು ಬರುತ್ತೆ ಅದರದ್ದು ವ್ಯಾಲ್ಯೂ ಆಗಿರುತ್ತೆ, ಕೊನೆಗೆ ನಾವು ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್ ಬಂದಿದ್ದು. ಓಕೆ, ಸೊ ಮಟೀರಿಯಲ್ 60,000 ಇತ್ತು, ಲೇಬರ್ 35,000, ಓವರ್ ಹೆಡ್ಸ್ 12,000. ಸೊ ಇದಿಷ್ಟು ಎಕ್ಸ್ಪೆನ್ಸಸ್ ಆಯಿತು. ನೆಕ್ಸ್ಟ್ ನಾರ್ಮಲ್ ಲಾಸ್ ವಿತ್ ಸ್ಕ್ರಾಪ್ ವ್ಯಾಲ್ಯೂ ಇದೆ ಅಂತ ಹೇಗೆ ಗೊತ್ತಾಯಿತು ಅಂದರೆ, ಸೊ ಇಲ್ಲಿ ಸ್ಕ್ರಾಪ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಇಲ್ಲಿ ನಾರ್ಮಲ್ ಲಾಸು 10% ಇದೆ, ಸ್ಕ್ರಾಪ್ ವ್ಯಾಲ್ಯೂ ಅಂತ ಅದ್ರ ಕೆಳಗಡೆ ಕೊಟ್ಟಿದ್ದಾರೆ, ಅಂದರೆ 2 per unit, ಅಂದರೆ ವಿತ್ ಸ್ಕ್ರಾಪ್ ವ್ಯಾಲ್ಯೂ ಇದಾಗಿರುತ್ತೆ. ಓಕೆ, ನಾರ್ಮಲ್ ಲಾಸ್ ವಿತ್ ಸ್ಕ್ರಾಪ್ ವ್ಯಾಲ್ಯೂ 10% ಆನ್ ಇನ್ಪುಟ್ ಅಂತ ಹೇಳಿದ್ದಾರೆ. ಇನ್ಪುಟ್ ನಮಗೆ 40,000 ಇದೆ, 40,000 ಮೇಲೆ 10% ಅಂದರೆ 4,000 ಆಯಿತು. ಓಕೆ, ಸೊ ಅಲ್ಲಿ 2 per unit ನಮಗೆ ಸ್ಕ್ರಾಪ್ ವ್ಯಾಲ್ಯೂ ಇದೆ. ಸೊ 4,000 into 2 8,000 rupees ಆಯಿತು. ಓಕೆ, ಇಲ್ಲಿ ಔಟ್ಪುಟ್ ಕೊಟ್ಟಿಲ್ಲ ಅಂತ ಹೇಳಿದ್ವಿ, ಬಟ್ ನಾವು ಬಿದು ಇನ್ಪುಟ್ ಏನಾಗಿರುತ್ತೆ ಅದನ್ನು ಔಟ್ಪುಟ್ ಆಫ್ ಎ ಅಂತ ತಗೊಳ್ಬೋದು. ಅದಕ್ಕೋಸ್ಕರ ಇಲ್ಲಿ ಬರಿತಾ ಇದ್ದೀವಿ ಬೈ ಪ್ರೋಸೆಸ್ ಬಿ 35,000. ಓಕೆ, ಔಟ್ಪುಟ್ ಟ್ರಾನ್ಸ್ಫರ್ ಟು ನೆಕ್ಸ್ಟ್ ಪ್ರೋಸೆಸ್ 35,000. ಸೊ ಈಗ ಬ್ಯಾಲೆನ್ಸ್ ಮಾಡಿ ನೋಡಿ, ಡೆಬಿಟಲ್ಲಿ 40,000 ಕ್ವಾಂಟಿಟಿ ಕಾಲಮ್ನ ಫಸ್ಟ್ ಟೋಟಲ್ ಮಾಡಿ, 40,000 ಡೆಬಿಟ್ ಸೈಡ್ ಟೋಟಲ್ ಆಗುತ್ತೆ. ಕ್ರೆಡಿಟ್ ಸೈಡಲ್ಲಿ ಕ್ವಾಂಟಿಟಿ ಕಾಲಮ್ ಟೋಟಲ್ಲು 4,000 ನಾರ್ಮಲ್ ಲಾಸ್ ವಿತ್ ಸ್ಕ್ರಾಪ್ ವ್ಯಾಲ್ಯೂ 4,000 ಇದೆ.
ಸೊ ಪ್ರೋಸೆಸ್ ಬಿಗೆ ಟ್ರಾನ್ಸ್ಫರ್ ಆಗ್ತಾ ಇರೋದು 35,000. ಸೊ ಟೋಟಲ್ ಮಾಡಿದ್ರೆ ನಮಗೆ 39,000 ಆಯಿತು. ಆದರೆ ಡೆಬಿಟಲ್ಲಿ 40,000 ಇದೆ. ಸೊ ಡಿಫ್ರೆನ್ಸ್ 1,000 ಈಸ್ ಅಬ್ನಾರ್ಮಲ್ ಲಾಸ್. ಓಕೆ, ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ನಾರ್ಮಲ್ ಪ್ರೊಡಕ್ಷನ್ ಫಸ್ಟ್ ಕಂಡುಹಿಡಿಯೋಣ. ಸೊ ಇನ್ಪುಟ್ ಮೈನಸ್ ನಾರ್ಮಲ್ ಲಾಸ್. ಇನ್ಪುಟ್ ಇಸ್ 40,000, 10% ಈಸ್ ನಾರ್ಮಲ್ ಲಾಸ್, ದಟ್ ಈಸ್ ಈಕ್ವಲ್ ಟು 4,000. 40,000 ಟನ್ಸ್ ಮೈನಸ್ 4,000 ಅಂತ ಅಂದಾಗ ನಮಗೆ 36,000 ನಮಗೆ 36,000 ಇಸ್ ದ ನಾರ್ಮಲ್ ಪ್ರೊಡಕ್ಷನ್. ಸೊ ಹಾಗೆ ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಟೋಟಲ್ ಕಾಸ್ಟ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ನಾರ್ಮಲ್ ಪ್ರೊಡಕ್ಷನ್. ಓಕೆ, ಟೋಟಲ್ ಕಾಸ್ಟ್ ಎಷ್ಟಾಗಿದೆ ನೋಡಿ. ಸೊ ಮಟೀರಿಯಲ್ 60,000 ಪ್ಲಸ್ ಲೇಬರ್ 35,000 ಪ್ಲಸ್ ಓವರ್ ಹೆಡ್ಸ್ 12,000. ಸೊ ಅಲ್ಲಿಗೆ 1,07,000 ಟೋಟಲ್ ಕಾಸ್ಟ್ ಆಯಿತು. ಹಾಗೆಯೇ ಸ್ಕ್ರಾಪ್ ವ್ಯಾಲ್ಯೂ ಎಷ್ಟಿದೆ ನೋಡಿ, 8,000 ಸ್ಕ್ರಾಪ್ ವ್ಯಾಲ್ಯೂ ಇದೆ. 1,07,000 ಟೋಟಲ್ ಕಾಸ್ಟ್ ಮೈನಸ್ 8,000 ಸ್ಕ್ರಾಪ್ ವ್ಯಾಲ್ಯೂ. ಸೊ ಡಿವೈಡೆಡ್ ಬೈ ನಾರ್ಮಲ್ ಪ್ರೊಡಕ್ಷನ್ನು 36,000. ಸೊ ನಮಗೆ ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್ಟು 2.75 ಪರ್ ಯೂನಿಟ್ ಆಯಿತು. ಓಕೆ, ಸೊ 2.75 ಪರ್ ಯೂನಿಟ್ಟು. ಸೊ ಹಾಗೆ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್ ಎಷ್ಟಿದೆ ನೋಡೋಣ. ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್ಗಿಂತ ಮುಂಚೆ ಅಬ್ನಾರ್ಮಲ್ ಲಾಸ್ ಇನ್ ಕ್ವಾಂಟಿಟಿ ಕಂಡು ಹಿಡ್ಕೊಳ್ಬೇಕು. ಸೊ ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು 36,000 ಯೂನಿಟ್ಸ್ನ, ಅಂದರೆ ಎಕ್ಸ್ಪೆಕ್ಟೆಡ್ ನಾರ್ಮಲ್ ಪ್ರೊಡಕ್ಷನ್ನು 36,000. ಆದರೆ ಆ್ಯಕ್ಚುಯಲ್ ಪ್ರೊಡಕ್ಷನ್ ಆಗಿರೋದು 35, ಅಂದರೆ 36,000 ಬರುತ್ತೆ ಯೂನಿಟ್ಸ್ ಬರುತ್ತೆ ಔಟ್ಪುಟ್ ಆಗಿ ಅಂದ್ಕೊಂಡ್ರೆ 35,000 ಮಾತ್ರ ಬಂದಿದೆ. ಸೊ ಅಲ್ಲಿಗೆ 1,000 ಕಡಿಮೆ ಆಗಿದೆ ಅಂದರೆ ದಿಸ್ ಇಸ್ ಅಬ್ನಾರ್ಮಲ್ ಲಾಸ್. ಸೊ 1,000 ಯೂನಿಟ್ಸ್ ಇಸ್ ದ ಅಬ್ನಾರ್ಮಲ್ ಲಾಸ್. ಓಕೆ, ವ್ಯಾಲ್ಯೂ ಕಂಡುಹಿಡಿಯೋದು ಹೇಗೆ ಅಂದರೆ ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್ ಮೇಲೆ ಕಂಡುಹಿಡಿದಿದ್ವಿ 2.75 ಪರ್ ಯೂನಿಟ್ ಇಂಟು ಅಬ್ನಾರ್ಮಲ್ ಲಾಸ್ ಇನ್ ಯೂನಿಟ್ಸ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ವ್ಯಾಲ್ಯೂ ಸಿಗುತ್ತೆ. 2.75 ಇಂಟು 1,000 ಮಾಡಿದ್ರೆ 2,750 rupees ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್ ಆಯಿತು. ಸೊ ಇನ್ನೊಂದು ಫಾರ್ಮುಲಾದಲ್ಲಿ ಅಂದಾಗ ಟೋಟಲ್ ಕಾಸ್ಟ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ನಾರ್ಮಲ್ ಪ್ರೊಡಕ್ಷನ್ ಇಂಟು ಅಬ್ನಾರ್ಮಲ್ ಲಾಸ್ ಇನ್ ಯೂನಿಟ್ಸ್. ಓಕೆ, 1,07,000 ಮೈನಸ್ 8,000 ಡಿವೈಡೆಡ್ ಬೈ 36,000 ಇಸ್ ದ ನಾರ್ಮಲ್ ಪ್ರೊಡಕ್ಷನ್. ಸೊ ಟೋಟಲ್ ಅಲ್ಲಿಗೆ ಇಂಟು 1,000 ಮಾಡಿದ್ರೆ ನಮಗೆ ವ್ಯಾಲ್ಯೂ ಸಿಕ್ಕಿತ್ತು 2,750. ಸೊ ಇದನ್ನೇ ಅಲ್ಲಿ ಎಂಟ್ರಿ ಮಾಡ್ಬೋದು. ಸೊ ಅಬ್ನಾರ್ಮಲ್ ಲಾಸ್ 1,000 ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ 2.75 ನಮಗೆ ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್ ಇತ್ತು. ಸೊ ಮಲ್ಟಿಪ್ಲೈ ಮಾಡಿದಾಗ ಅಲ್ಲಿ ಬಂದಿತ್ತು ನಮಗೆ 2,750 ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್. ಇಲ್ಲೂ ಸೇಮ್ ಇದೆ, 1,000 ಇಂಟು 2.75 ಮಾಡಿದ್ರೆ 2,750. ಸೊ ಪ್ರಾಸೆಸ್ ಬಿಗೆ ಟ್ರಾನ್ಸ್ಫರ್ ಆಗಿರೋದು 35,000 ಯೂನಿಟ್ಸು. ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್ ಏನು ಕ್ಯಾಲ್ಕುಲೇಟ್ ಮಾಡಿದ್ವಿ ಅದನ್ನೇ ಇಲ್ಲಿ ಹಾಕ್ಕೊಳ್ಬೇಕು. 2.75 ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 96,250 ಆಯಿತು. ಓಕೆ, ಟೋಟಲ್ ಟ್ಯಾಲಿ ಮಾಡಿದಾಗ 1,07,000 ಆಯಿತು. ಓಕೆ, ಸೊ ಇದು ಪ್ರೋಸೆಸ್ ಎ ಅಕೌಂಟು. ನೆಕ್ಸ್ಟ್ ಪ್ರೋಸೆಸ್ ಬಿನಲ್ಲಿ ಸೊ ಅಲ್ಲಿ ಕೊಟ್ಟಿದ್ರು ಇನ್ಪುಟ್ ಅಂತ ಹೇಳಿ. ಇನ್ಪುಟ್ ಎಲ್ಲಿಂದ ಬಂದಿತ್ತು ಅಂದರೆ ಪ್ರೋಸೆಸ್ ಎಯಿಂದ 35,000 ಯೂನಿಟ್ಸು. ಸೊ ಕಾಸ್ಟು 2.75 ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಅಮೌಂಟು ನಮಗೆ 96,250 ಬಂದಿತ್ತು. ಸೊ ಇನ್ನು ಉಳಿದಿದ್ದೆಲ್ಲನೂ ಈ ಪ್ರೋಸೆಸ್ ಬಿಗೆ ಸಂಬಂಧಪಟ್ಟಿದ್ದ ಎಕ್ಸ್ಪೆನ್ಸಸ್ನ ಎಂಟ್ರಿ ಮಾಡೋಣ. ಪ್ರೋಸೆಸ್ ಬಿಗೆ ಸಂಬಂಧಪಟ್ಟಿದ್ದ ಎಂಟ್ರೀಸು ನೋಡಿ. ಮಟೀರಿಯಲ್ಸ್ 43,250, ಲೇಬರ್ 24,000, ಓವರ್ ಹೆಡ್ 17,100. ಹಾಗೆಯೇ ಸೊ ನಾರ್ಮಲ್ ಲಾಸ್ ಪರ್ಸೆಂಟೇಜ್ 4%, ಸ್ಕ್ರಾಪ್ ವ್ಯಾಲ್ಯೂ 3 ಪರ್ ಯೂನಿಟ್. ಓಕೆ, ಔಟ್ಪುಟ್ ಆಫ್ ಪ್ರೋಸೆಸ್ ಬಿ ಎಷ್ಟು 34,000. ಸೊ ಎಲ್ಲ ನೋಡ್ಕೊಂಡಿದ್ದೀವಿ. ಇಲ್ಲಿ 43,250 ಮಟೀರಿಯಲ್ಸ್, ಲೇಬರ್ 24,000, ಓವರ್ ಹೆಡ್ 17,100. ಹಾಗೆ ನಾರ್ಮಲ್ ಲಾಸ್ ವಿತ್ ಸ್ಕ್ರಾಪ್ ವ್ಯಾಲ್ಯೂ ಸೊ 4% ಆಫ್ ಇನ್ಪುಟ್ ಅಂತಾರೆ. 35,000 ಮೇಲೆ 4% ಅಂದರೆ ನಮಗೆ 1,400 ಆಗುತ್ತೆ. ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಸೊ ಇಲ್ಲಿ 35,000 ಇಂಟು 4% ದಟ್ ಈಸ್ ಈಕ್ವಲ್ ಟು 1,400. ಸ್ಕ್ರಾಪ್ ವ್ಯಾಲ್ಯೂ ನೋಡಿದ್ವಿ 3 ಪರ್ ಯೂನಿಟ್ ಇತ್ತು, ಮಲ್ಟಿಪ್ಲೈ ಮಾಡಿದಾಗ ನಮಗೆ 4,200 ಆಯಿತು. ಸೊ ನೆಕ್ಸ್ಟ್ ಪ್ರೋಸೆಸ್ ಬಿಯಿಂದ ಇಲ್ಲಿ ಫಿನಿಶ್ಡ್ ಸ್ಟಾಕ್ ಅಂತ ಬರೀಬೇಕಿತ್ತು. ಬೈ ಫಿನಿಶ್ಡ್ ಸ್ಟಾಕ್ 34,000 ಫಿನಿಶ್ಡ್ ಸ್ಟಾಕಿಗೆ ಹೋಗ್ತಾ ಇರೋದು 34,000 ಯೂನಿಟ್ಸು. ಸೊ 34,000 ಯೂನಿಟ್ಸು ಸೊ ಅಷ್ಟಾಯಿತು. ಸೊ ಈಗ ನಾವು ಅಬ್ನಾರ್ಮಲ್ ಲಾಸ್ ಆಗಿದೆಯಾ ಗೇನ್ ಆಗಿದೆಯಾ ಅಂತ ನೋಡಲಿಕ್ಕೆ ಕ್ವಾಂಟಿಟಿ ಕಾಲಮ್ನ ಕ್ಲೋಸ್ ಮಾಡಿ. ಸೊ ಕ್ವಾಂಟಿಟಿ ಕಾಲಮಲ್ಲಿ ಡೆಬಿಟಲ್ಲಿ 35,000 ಇದೆ ಇನ್ಪುಟ್ಟು. ಸೊ ಈ ಕಡೆಗೆ ಕ್ರೆಡಿಟಲ್ಲಿ 1,400 ನಾರ್ಮಲ್ ಲಾಸ್ ವಿತ್ ಸ್ಕ್ರಾಪ್ ವ್ಯಾಲ್ಯೂ 1,400 ಇದೆ. ಸೊ ಇಲ್ಲಿ ನೆಕ್ಸ್ಟ್ ಫಿನಿಶ್ಡ್ ಸ್ಟಾಕಿಗೆ ಹೋಗಿರೋದು 34,000. ಸೊ ಎರಡು ಟೋಟಲ್ ಮಾಡಿದರೆ 35,400 ಆಯಿತು. ಓಕೆ, ಡಿಫ್ರೆನ್ಸು ನಮಗೆ 400. ಸೊ ಅದು ಎಲ್ಲಿ ಸಿಗುತ್ತೆ ಅಂದರೆ ಡೆಬಿಟ್ ಸೈಡಲ್ಲಿ ಶಾರ್ಟೇಜ್ ಇದೆ. ಸೊ ಅದು ನಮಗೆ ಅಬ್ನಾರ್ಮಲ್ ಗೇನ್ ಆಗುತ್ತೆ. ಅಥವಾ ಇಲ್ಲಿ ಕ್ಯಾಲ್ಕುಲೇಷನ್ ನೋಡಿಬಿಡಿ. ಸೊ ಇಲ್ಲಿ ನಾರ್ಮಲ್ ಪ್ರೊಡಕ್ಷನ್ ಈಕ್ವಲ್ ಟು ಇನ್ಪುಟ್ ಮೈನಸ್ ನಾರ್ಮಲ್ ಲಾಸ್. ಸೊ ಇನ್ಪುಟ್ ಎಷ್ಟಿದೆ 35,000, 4% ಅಂದರೆ 1,400 ಮೈನಸ್ ಮಾಡಿದಾಗ 33,600 ಎಕ್ಸ್ಪೆಕ್ಟೆಡ್ ಪ್ರೊಡಕ್ಷನ್ ಅಷ್ಟನ್ನು ಎಕ್ಸ್ಪೆಕ್ಟ್ ಮಾಡಿದ್ವಿ.
ಸೊ ಅದೇ ಥರ ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್ ಕ್ಯಾಲ್ಕುಲೇಟ್ ಮಾಡೋಣ. ಟೋಟಲ್ ಕಾಸ್ಟ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ನಾರ್ಮಲ್ ಪ್ರೊಡಕ್ಷನ್. ಸೊ ಇಲ್ಲಿ ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ ನೋಡಿ, 96,250. ಸೊ ಅಲ್ಲಿ ಪ್ರಾಸೆಸ್ ಎ ಇಂದ ಬಂದಿರೋದು. ಮಟೀರಿಯಲ್ಸ್ 43,250, ಲೇಬರ್ 24,000, ಓವರ್ ಹೆಡ್ 17,100. ಸೊ ಅಷ್ಟು ಸೇರಿಸಿ ಟೋಟಲ್ ಮಾಡಿದ್ರೆ ನಮಗೆ 1,80,600 ಆಯಿತು. ಸೊ ಅದರಲ್ಲಿ ಸ್ಕ್ರ್ಯಾಪ್ ವ್ಯಾಲ್ಯೂ 4,200 ಬಂದಿತ್ತು. 1,400 ಇಂಟು 3 ರೂಪೀಸ್ ಪರ್ ಯೂನಿಟ್ ಇತ್ತು. ಸೊ 4,200 ನಮಗೆ ಸ್ಕ್ರ್ಯಾಪ್ ವ್ಯಾಲ್ಯೂ, ಅದನ್ನು ಮೈನಸ್ ಮಾಡಿ. ಸೊ ಡಿವೈಡೆಡ್ ಬೈ 33,600 ನಾರ್ಮಲ್ ಪ್ರೊಡಕ್ಷನ್. ಸೊ ನಿಮಗೆ ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್ಟು ನಿಮಗೆ 5.25 ಆಯಿತು. ಸೊ ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್ 5.25. ಸೊ ಇದನ್ನೇ ಬೇಕಾದರೆ ನಮ್ಮಲ್ಲಿ ಅಬ್ನಾರ್ಮಲ್ ಗೇನಿಗೆ ರೇಟ್ ಕಾಲಮಲ್ಲಿ ಹಾಕಿ ಮಲ್ಟಿಪ್ಲೈ ಮಾಡಿದ್ರು ಆನ್ಸರ್ ಸೇಮ್ ಬರುತ್ತೆ. ಅಥವಾ ಇಲ್ಲಿ ಇನ್ನೊಂದು ಸರಿ ಕ್ಯಾಲ್ಕುಲೇಷನ್ ಮಾಡಿ ನೋಡಿ. ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್ ಕಂಡುಹಿಡಲಿಕ್ಕೆ ಮುಂಚೆ ಕ್ವಾಂಟಿಟಿ ಆಫ್ ಅಬ್ನಾರ್ಮಲ್ ಗೇನ್ ಇಲ್ಲಿ ಗೇನ್ ಬಂದಿದೆ. ಸೊ ಆ್ಯಕ್ಚುಯಲ್ ಪ್ರೊಡಕ್ಷನ್ ಎಷ್ಟಿತ್ತು? ಆ್ಯಕ್ಚುಯಲ್ ಪ್ರೊಡಕ್ಷನು 34,000, ಎಕ್ಸ್ಪೆಕ್ಟೆಡ್ ನಮಗೆ 33,600. ಅಂದರೆ ಸೊ ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ಜಾಸ್ತಿ ಆಗಿದೆ, 400 ಯೂನಿಟ್ಸು ಜಾಸ್ತಿ. 34,000 ಯೂನಿಟ್ಸು ಆ್ಯಕ್ಚುಲ್ ಆಗಿರೋದು, 33,600 ನಾರ್ಮಲ್ ಇದೆ. ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ 400 ಯೂನಿಟ್ಸು ಎಕ್ಸೆಸ್ ಪ್ರೊಡಕ್ಷನ್ ಇದೆ. ಸೊ ದಟ್ ಈಸ್ ನಥಿಂಗ್ ಬಟ್ ಅಬ್ನಾರ್ಮಲ್ ಗೇನ್, 400 ಯೂನಿಟ್ಸ್. ಸೊ ವ್ಯಾಲ್ಯೂ ಕಂಡುಹಿಡಿಯೋದಕ್ಕೆ ಸೊ ಅಲ್ಲಿ ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್ ಕಂಡುಹಿಡಿದಿದ್ವಿ 5.25. 5.25 ಇಂಟು ಅಬ್ನಾರ್ಮಲ್ ಗೇನ್ ಇನ್ ಯೂನಿಟ್ಸ್ 400 ಮಲ್ಟಿಪ್ಲೈ ಮಾಡಿದರೆ ನಮಗೆ 2,100. ಸೊ ಇನ್ನೊಂದು ಫಾರ್ಮುಲಾದಲ್ಲಿ ಅಂದರೆ ಟೋಟಲ್ ಕಾಸ್ಟ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ನಾರ್ಮಲ್ ಪ್ರೊಡಕ್ಷನ್ ಇಂಟು ಅಬ್ನಾರ್ಮಲ್ ಗೇನ್ ಇನ್ ಯೂನಿಟ್ಸ್. ಸೊ ಮಾಡಿದ್ರೆ ಸೇಮ್ ಆನ್ಸರ್ 2,100 ಆಗುತ್ತೆ. ಸೊ ಇಲ್ಲಿ ಇದನ್ನು ಪರ್ ಯೂನಿಟ್ಟು ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್ ಕ್ಯಾಲ್ಕುಲೇಟ್ ಮಾಡಿ ಅಲ್ಲಿ ಹಾಕಿದಾಗ ಮಲ್ಟಿಪ್ಲೈ ಮಾಡಿದ್ರು ಸೇಮ್ ಆನ್ಸರ್ ಬರುತ್ತೆ. ಇಲ್ಲಿ ನಾವು ವರ್ಕಿಂಗ್ ನೋಟಲ್ಲಿ ಮಾಡಿದ್ದೂ ಸೇಮ್ ಆನ್ಸರ್ ಇರುತ್ತೆ. 400 ಯೂನಿಟ್ಸ್ ಅಬ್ನಾರ್ಮಲ್ ಗೇನ್. ಸೊ ಇಲ್ಲಿ 5.25 ಪರ್ ಯೂನಿಟ್ ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್. ಸೊ ಅಮೌಂಟು 2,100. ಅದೇ ಥರ ಇಲ್ಲಿ ಫಿನಿಶ್ಡ್ ಸ್ಟಾಕ್, ಇಲ್ಲಿ ಪ್ರಾಸೆಸ್ ಬಿ ಅಂತ ಬರೆದಿದ್ದೀನಲ್ಲ, ಸೊ ಅದು ಫಿನಿಶ್ಡ್ ಸ್ಟಾಕ್. ಆ್ಯಕ್ಚುಲಿ ಫಿನಿಶ್ಡ್ ಸ್ಟಾಕ್ 34,000 ಯೂನಿಟ್ಸ್. 5.25 ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್, ದಟ್ ಈಸ್ ರೇಟ್. ಸೊ ಮಲ್ಟಿಪ್ಲೈ ಮಾಡಿದ್ರೆ 1,78,000 ಆಯಿತು. ಸೊ ಟೋಟಲ್ನ ಟ್ಯಾಲಿ ಮಾಡಿ ನಿಮಗೆ 35,400 ಟೋಟಲ್ ಆಯಿತು. ಓಕೆ, ಸೊ ಇದು ಕ್ವಾಂಟಿಟಿ. ಅಮೌಂಟ್ ಕಾಲಮ್ ಟೋಟಲು ನಿಮಗೆ 1,82,700. ಸೊ ಇಷ್ಟು ಪ್ರಾಸೆಸ್ ಎ ಆ್ಯಂಡ್ ಬಿ ಅಕೌಂಟ್ ಆಯಿತು. ಸೊ ನೆಕ್ಸ್ಟ್ ಅಬ್ನಾರ್ಮಲ್ ಲಾಸು ಇದೆ, ಅಬ್ನಾರ್ಮಲ್ ಗೇನು ಇದೆ. ಸೊ ಎರಡೂ ಅಕೌಂಟು ಓಪನ್ ಮಾಡೋಣ ಸಪ್ರೇಟಾಗಿ. ಸೊ ಎರಡೂ ಅಕೌಂಟಲ್ಲಿ ಏನಾದರೂ ನಮಗೆ ಅಬ್ನಾರ್ಮಲ್ ಲಾಸೇ ಬಂದಿತ್ತು ಅಂದರೆ ಅಬ್ನಾರ್ಮಲ್ ಲಾಸ್ ಒಂದೇ ಅಕೌಂಟ್ನ ಓಪನ್ ಮಾಡಿಬಿಟ್ಟು ಅದರಲ್ಲೇ ಎರಡಕ್ಕೂ ಅಡ್ಜಸ್ಟ್ಮೆಂಟ್ ಮಾಡ್ಬೋದಿತ್ತು. ಅಥವಾ ಎರಡೂ ಪ್ರಾಸೆಸ್ಸಲ್ಲೂ ಗೇನ್ಸ್ ಬಂದಿದ್ರು ಸೊ ಗೇನ್ ಅಕೌಂಟ್ ಒಂದನ್ನು ಓಪನ್ ಮಾಡಿ ಮಾಡ್ಬೋದಿತ್ತು. ಆದರೆ ಇಲ್ಲಿ ಅಬ್ನಾರ್ಮಲ್ ಲಾಸ್ ಅಕೌಂಟು ಅಬ್ನಾರ್ಮಲ್ ಲಾಸ್ ಒಂದರಲ್ಲಿ ಬಂದಿದೆ, ಅಬ್ನಾರ್ಮಲ್ ಗೇನ್ ಒಂದರಲ್ಲಿ ಬಂದಿದೆ. ಅದಕ್ಕೆ ಎರಡಕ್ಕೂ ಸೆಪ್ರೇಟ್ ಅಕೌಂಟ್ನ ಓಪನ್ ಮಾಡಬೇಕು. ಸೊ ಇಲ್ಲಿ ಪ್ರಾಸೆಸ್ ಎ ಇಂದ ಸೊ ಅಲ್ಲಿ ಅಬ್ನಾರ್ಮಲ್ ಲಾಸ್ ಆಗಿತ್ತು 1,000 ಯೂನಿಟ್ಸ್. ಎಸ್, 1,000 ಯೂನಿಟ್ಸ್ ಅಟ್ ದ ರೇಟ್ ಆಫ್ 2.75 rupees 2,750. ಅದರಲ್ಲಿ ಸ್ಕ್ರ್ಯಾಪ್ ವ್ಯಾಲ್ಯೂ ನೋಡ್ಕೊಂಬಿಡಿ 2 ರೂಪೀಸ್ ಇದೆ ಪರ್ ಯೂನಿಟ್. ಓಕೆ, ಸೊ ಅಲ್ಲಿ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡಿದ್ವಿ, ಇಲ್ಲಿ ಡೆಬಿಟ್ ಸೈಡ್ಗೆ ಎಂಟ್ರಿ ಆಗುತ್ತೆ. ಟು ಪ್ರಾಸೆಸ್ ಎ ಅಕೌಂಟ್ 1,000 ಯೂನಿಟ್ಸ್ 2.75 2,750 ರೂಪೀಸ್. ಓಕೆ, ಸೊ ಬ್ಯಾಂಕಿಂದ ನಮಗೆ ಎಷ್ಟು ರಿಯಲೈಸ್ ಆಗ್ಬೋದು? ಸ್ಕ್ರ್ಯಾಪ್ ಏನಾದರೂ 1,000 ಯೂನಿಟ್ಸ್ ಆಫ್ ಸ್ಕ್ರ್ಯಾಪನ್ನು ಸೇಲ್ ಮಾಡಿದ್ರೆ 2 ರೂಪಿ ಹಂಗೆ ಮಾತ್ರ ರಿಯಲೈಸ್ ಆಗುತ್ತೆ. ಅಲ್ಲಿ ಸ್ಕ್ರ್ಯಾಪ್ ವ್ಯಾಲ್ಯೂ ಇತ್ತಲ್ಲ ಅದನ್ನು ರೇಟ್ ಹಾಕ್ಕೊಳ್ಬೇಕು. ಸೊ ಇಲ್ಲಿ 1,000 ಇಂಟು 2,000 ರೂಪೀಸ್. ಸೊ ಡಿಫ್ರೆನ್ಸ್ ಕಂಡುಹಿಡಿದೆ. ಸೊ ಡಿಫ್ರೆನ್ಸ್ ಅಂದರೆ 2,750 ಮೈನಸ್ 2,000 ಮಾಡಿದ್ರೆ ನಿಮಗೆ 750 ರೂಪೀಸ್. ಅದನ್ನು ಕಾಸ್ಟಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ. ದಿಸ್ ಇಸ್ ಆ್ಯಕ್ಚುಯಲ್ ಲಾಸ್ ಟು ಬಿ ಟ್ರಾನ್ಸ್ಫರ್ಡ್ ಟು ಕಾಸ್ಟಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಓಕೆ, ನೆಕ್ಸ್ಟ್ ಅಬ್ನಾರ್ಮಲ್ ಗೇನ್ ಅಕೌಂಟು. ಸೊ ಗೇನ್ ಅಕೌಂಟ್ ಅಂದ ತಕ್ಷಣ ಪ್ರೋಸೆಸ್ ಅಕೌಂಟಲ್ಲಿ ಡೆಬಿಟ್ ಮಾಡಿರ್ತೀವಿ. ಇಲ್ಲಿ ಅಬ್ನಾರ್ಮಲ್ ಗೇನ್ ಅಕೌಂಟಲ್ಲಿ ಯಾವ ಪ್ರೋಸೆಸ್ಸಿಂದ ಗೇನ್ ಆಗಿದೆ ಸೊ ಅದನ್ನು ಕ್ರೆಡಿಟ್ ಮಾಡಿ. ಬೈ ಪ್ರೋಸೆಸ್ ಬಿ ಗೇನ್ ಆಗಿದೆ 400. ಇಲ್ಲಿ ನೋಡಿ ಪ್ರೋಸೆಸ್ ಬಿಯಲ್ಲಿ 400 ಅಟ್ ದ ರೇಟ್ ಆಫ್ 5.25, ಅಮೌಂಟು 2,100. ಹಾಗೆ ಸ್ಕ್ರ್ಯಾಪ್ ವ್ಯಾಲ್ಯೂ ನೋಡಿಬಿಡ್ರಿ 3 ರೂಪೀಸ್ ಪರ್ ಯೂನಿಟ್ ಇದೆ. ಓಕೆ, ಸೊ ಅಲ್ಲಿ ಡೆಬಿಟ್, ಇಲ್ಲಿ ಕ್ರೆಡಿಟ್. ಬೈ ಪ್ರೋಸೆಸ್ ಬಿ 400 ಯೂನಿಟ್ಸ್ 5.25 2,100 ಅಮೌಂಟು. ನೆಕ್ಸ್ಟ್ ಸೊ ಎಷ್ಟು ನಮಗೆ ನಾರ್ಮಲ್ ಲಾಸಲ್ಲಿ ಎಷ್ಟು ರಿಡಕ್ಷನ್ ಮಾಡ್ಬೋದು? ಸೊ ನಮಗೆ 400 ಯೂನಿಟ್ಸು ಗೇನ್ ಆಗಿದೆ. ಸೊ ಅದರಿಂದ ಅಕಸ್ಮಾತ್ ರಿಯಲೈಸ್ ಮಾಡಿದ್ರು ನಾವು ಎಷ್ಟು 3 ಪರ್ ಯೂನಿಟ್ ಆಗುತ್ತೆ.
ಸೊ ಅಂದರೆ ಅದ್ರ ಎಕ್ಸ್ಟ್ರಾ ಗೇನ್ ಆಗಿರೋದು. ಸೊ ಇಲ್ಲಿ 3 per unit. ಅಂದರೆ ಅದನ್ನು ನಾವು ಟೋಟಲ್ ಏನು ನಾರ್ಮಲ್ ಲಾಸ್ ಇರುತ್ತಲ್ಲ, ಇಷ್ಟು ನಮಗೆ ಎಕ್ಸ್ಟ್ರಾ ಬಂದಿದೆಯಲ್ಲ ಅದನ್ನು ನಾವು ರೆಡ್ಯೂಸ್ ಮಾಡ್ತಾಯಿದ್ವಿ ನಾರ್ಮಲ್ ಲಾಸಲ್ಲಿ. ಸೊ 400 × 3 ಮಾಡಿದ್ರೆ 1200 rupees ನಾವು ನಾರ್ಮಲ್ ಲಾಸಲ್ಲಿ ರಿಡಕ್ಷನ್ ಮಾಡ್ಬೋದು. ಸೊ ಡಿಫ್ರೆನ್ಸ್ ಕಂಡುಹಿಡಿರಿ. 2100 ಟೋಟಲ್. ಸೊ ಅದರಲ್ಲಿ 1200ನ ಲೆಸ್ ಮಾಡಿದ್ರೆ 900 rupees ಆ್ಯಕ್ಚುಯಲ್ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಕಾಸ್ಟಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಓಕೆ. ಸೊ ನೆಕ್ಸ್ಟ್ ಇನ್ನೂ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಎ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಆಫ್ ಕೆಮಿಕಲ್ ಪಾಸ್ಡ್ ಥ್ರೂ 3 distinct processes, namely X, Y and Z, during a week ended 15th January 2000. The following data is made available. The main raw material introduced at the process was 10,000 kgs at rupees 10 per kg. Okay, particulars ಕೊಟ್ಟಿದ್ದಾರೆ. Process 1, Process 2, Process 3 ಅದರಲ್ಲಿ ಅದರ್ ಮೆಟೀರಿಯಲ್ಸ್ ಒಂದು ಇನ್ಪುಟ್ ಇದೆ ಮೇಲ್ಗಡೆ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಇದೆ 10,000 kgs at rupees 10 per kg ಅಂತ. ಸೊ ನೆಕ್ಸ್ಟ್ ಇನ್ನು ಬೇರೆ ಏನೇನು ಎಕ್ಸ್ಪೆನ್ಸಸ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಅದರ್ ಮೆಟೀರಿಯಲ್ಸ್ ದಟ್ ಈಸ್ ಸನ್ರೀಸ್. ಪ್ರೋಸೆಸ್ 1ಗೆ 36,000, ಪ್ರೋಸೆಸ್ 2ಗೆ 20,000, 3ಗೆ 15,000. ಲೇಬರ್ 30,000 ಫಾರ್ ಪ್ರೋಸೆಸ್ 1, 25,000 ಫಾರ್ ಪ್ರೋಸೆಸ್ 2 and 25,000 for process 3. Direct expenses 6,000 rupees for 1, 5,000 rupees for 2, 5,000 rupees for process 3. Direct expenses for the period relating to these 3 processes amounted to rupees 16,000, which should be apportioned on the basis of labor. Total ಆಗಿ 16,000 rupees ಆಗಿದೆ. ಸೊ ಅದನ್ನು ನಾವು 3 ಪ್ರೋಸೆಸ್ಗೆ ಲೇಬರ್ ಬೇಸಿಸ್ ಮೇಲೆ ಅಪೋರ್ಷನ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ ಒನ್, ದ ಬೈ ಪ್ರಾಡಕ್ಟ್ಸ್ ಆಫ್ ಪ್ರೋಸೆಸ್ 2 ವರ್ ಸೋಲ್ಡ್ ಫಾರ್ rupees 6,500. ಪ್ರೋಸೆಸ್ 2ದು 6,500 ಬೈ ಪ್ರಾಡಕ್ಟ್ಸ್ ವರ್ತಿಂದು ಬೈ ಪ್ರಾಡಕ್ಟ್ಸ್ ಬಂದಿದೆ, ಅದು ಸೇಲ್ ಆಗಿದೆ, ಸ್ಕ್ರ್ಯಾಪ್ ಆಗುತ್ತೆ. ಥರ್ಡ್ ಒನ್, ದ ನಾರ್ಮಲ್ ಲಾಸ್ ಇನ್ ಪ್ರೋಸೆಸ್ 1 ವಾಸ್ 10%, ಆಫ್ ವಿಚ್ 5% ವಾಸ್ ಇನ್ ದ ಫಾರ್ಮ್ ಆಫ್ ವೆಯ್ಟ್ ಲಾಸ್ ಆ್ಯಂಡ್ ದ ಬ್ಯಾಲೆನ್ಸ್ ಆಸ್ ಸ್ಕ್ರ್ಯಾಪ್. ಸ್ಕ್ರ್ಯಾಪ್ ವಾಸ್ ಸೋಲ್ಡ್ ಫಾರ್ rupees 1,000. ಸೊ ಇಲ್ಲಿ 10% ಟೋಟಲ್ ಆಗಿ ನಾರ್ಮಲ್ ಪ್ರೋಸೆಸ್ ಲಾಸ್ ಆಗಿದೆ. ಅದರಲ್ಲಿ 5% ವೆಯ್ಟ್ ಲಾಸ್ ಅಂದರೆ ನಾರ್ಮಲ್ ಲಾಸ್ ವಿಥೌಟ್ ಸ್ಕ್ರ್ಯಾಪ್ ವ್ಯಾಲ್ಯೂ, ಇನ್ನು 5% ನಾರ್ಮಲ್ ಲಾಸ್ ವಿತ್ ಸ್ಕ್ರ್ಯಾಪ್ ವ್ಯಾಲ್ಯೂ ಆಫ್ rupees 1,000 ಇದೆ. ದ ನಾರ್ಮಲ್ ಲಾಸ್ ಇನ್ ಪ್ರೋಸೆಸ್ 2 ವಾಸ್ 10% ಆಫ್ ದಿ ಇನ್ಪುಟ್ ಇನ್ ದಟ್ ಪ್ರೋಸೆಸ್. ಪ್ರೋಸೆಸ್ 2 ಅಲ್ಲಿ 10% ನಮಗೆ ನಾರ್ಮಲ್ ಲಾಸ್ ಆಗಿದೆ, ಅಂದರೆ ಅದ್ರದ್ದು ವ್ಯಾಲ್ಯೂ ಏನು ಕೊಟ್ಟಿಲ್ಲ, ಅಂದರೆ ಇಟ್ ಈಸ್ ನಾರ್ಮಲ್ ಲಾಸ್ ವಿಥೌಟ್ ಸ್ಕ್ರ್ಯಾಪ್ ವ್ಯಾಲ್ಯೂ ಆಗುತ್ತೆ. Fifth one, scrap in process 3 was 100 kgs, which was sold at rupees 1.50 per kg. So process 3 ಅಲ್ಲಿ 100 kgs ಅವರೇ. ಸೊ ಕೆ ಜಿನಲ್ಲಿ ಎಷ್ಟಾಗಿದೆ ಕೊಟ್ಟಿದ್ದಾರೆ, ಪರ್ಸೆಂಟೇಜಲ್ಲಿ ಕೊಟ್ಟಿಲ್ಲ. ಸೊ ಇದು 1.50 per kg ಸೇಲ್ ಆಗ್ತಾಯಿದೆ, ಅಂದರೆ ದಟ್ ಈಸ್ ನಾರ್ಮಲ್ ಲಾಸ್ ವಿತ್ ಸ್ಕ್ರ್ಯಾಪ್ ವ್ಯಾಲ್ಯೂ ಆಗುತ್ತೆ. ದೆರ್ ವಾಸ್ ನೋ ಸ್ಟಾಕ್ ಈದರ್ ಅಟ್ ದ ಬಿಗಿನಿಂಗ್ ಆರ್ ಅಟ್ ದಿ end of the week. So ಇಲ್ಲಿ opening closing stock ಇಲ್ಲ. Show process 1, 2, 3 accounts. Okay, so we'll start from process 1 account. So input 10,000 kgs at rupees 10 per kg they have given here. Yes, 10,000 kgs at rupees 10 per kg. So process 1ಗೆ ಏನು ಎಕ್ಸ್ಪೆನ್ಸ್ ಆಗುತ್ತೆ ನೋಡ್ಬಿಡಿ. 36,000 ಅದರ್ ಮೆಟೀರಿಯಲ್ಸ್, ಲೇಬರ್ 30,000, ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು 6,000. ಓಕೆ, ಅಷ್ಟನ್ನು ಎಂಟ್ರಿ ಮಾಡೋಣ. ಅದರ್ ಮೆಟೀರಿಯಲ್ಸ್ 36,000, ಲೇಬರ್ 30,000, ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು 6,000. ಸೊ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಹೇಗೆ ಮಾಡೋದನ್ನು ಕ್ಯಾಲ್ಕುಲೇಟ್ ಮಾಡೋಣ. ಸೊ ಅದಕ್ಕೆ ಮುಂಚೆ ನಾರ್ಮಲ್ ಲಾಸ್ ವಿತೌಟ್ ಸ್ಕ್ರ್ಯಾಪ್ ವ್ಯಾಲ್ಯೂ ಇಲ್ಲಿ ನೋಡಿ, ಪ್ರೋಸೆಸ್ 1ಗೆ ಸಂಬಂಧಪಟ್ಟಿದ್ದು ನೋಡಿ. ಸೊ ಥರ್ಡ್ ಒನ್ನಲ್ಲಿದೆ, ದ ನಾರ್ಮಲ್ ಲಾಸ್ ಇನ್ ಪ್ರೋಸೆಸ್ 1 ವಾಸ್ 10%, ಆಫ್ ವಿಚ್ 5% ಇನ್ ದ ಫಾರ್ಮ್ ಆಫ್ ವೆಯ್ಟ್ ಆ್ಯಂಡ್ ದ ಬ್ಯಾಲೆನ್ಸ್ ಆಫ್ ಸ್ಕ್ರ್ಯಾಪ್, ಅಂದರೆ ವೆಯ್ಟ್ ಲಾಸು 5% ಆಗಿದೆ. ಸೊ ಇನ್ನು 5% ನಮಗೆ ವಿತ್ ಸ್ಕ್ರ್ಯಾಪ್ ವ್ಯಾಲ್ಯೂ ಆಗಿದೆ. ವಿಥೌಟ್ ಸ್ಕ್ರ್ಯಾಪ್ ವ್ಯಾಲ್ಯೂ 5%, ವಿತ್ ಸ್ಕ್ರ್ಯಾಪ್ ವ್ಯಾಲ್ಯೂ 5%. ಸೊ ಎರಡೂ. ಸೊ ಆನ್ ಇನ್ಪುಟ್ ನೋಡಬೇಕು. ಇನ್ಪುಟ್ ಈಸ್ 10,000 kgs. ನಾರ್ಮಲ್ ಲಾಸ್ ವಿತೌಟ್ ಸ್ಕ್ರ್ಯಾಪ್ ವ್ಯಾಲ್ಯೂ 500 kgs. 5% ಆನ್ 10,000 ಅಂದರೆ 500 ಆಯಿತು. ವಿತೌಟ್ ಸ್ಕ್ರ್ಯಾಪ್ ವ್ಯಾಲ್ಯೂ ಅದರಿಂದ ಅಲ್ಲಿಗೆ ರೇಟ್. ಸೊ ಏನು ಸ್ಕ್ರ್ಯಾಪ್ ವ್ಯಾಲ್ಯೂ ಇಲ್ಲ, ರೇಟ್ ಇಲ್ಲ, ಅಮೌಂಟ್ ಕಾಲಮಲ್ಲೂ ಇಲ್ಲ. ಸೊ ನೆಕ್ಸ್ಟ್ ನಾರ್ಮಲ್ ಲಾಸ್ ವಿತ್ ಸ್ಕ್ರ್ಯಾಪ್ ವ್ಯಾಲ್ಯೂ 5% ಇದೆ. ಸೊ ಅಲ್ಲಿಗೆ ಟೋಟಲ್ 10 ಅಂತ ಹೇಳಿದ್ದಾರೆ. 5% ವಿತೌಟ್ ಆಯಿತು, ಇನ್ನು 5% ವಿತ್ ಸ್ಕ್ರ್ಯಾಪ್ ವ್ಯಾಲ್ಯೂ. 10,000 ಮೇಲೆ 5% ಅಂದರೆ 500 ಆಯಿತು. ಸೊ ಅಲ್ಲಿ 1,000 rupeesಗೆ ಸೇಲ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ 1,000 rupeesಗೆ ಸೇಲ್ ಆಗಿದೆ ಅಂದರೆ ಡಿವೈಡ್ ಇಟ್ ಬೈ 500. ಸೊ ಇಟ್ ವಿಲ್ ಬಿ 2 rupee per unit. 2 rupee per unit ನಮಗೆ ಆಯಿತು. ಓಕೆ,
ನೆಕ್ಸ್ಟ್ ಸೊ ಇಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಒಂದನ್ನು ನಾವು ಸೊ ಮೂರು ಪ್ರೋಸೆಸ್ಗೆ ಅಪೋರ್ಷನ್ ಮಾಡಬೇಕು ಕ್ಯಾಲ್ಕುಲೇಷನ್ ನೋಡಿ. ಸೊ ಆನ್ ದಿ ಬೇಸಿಸ್ ಆಫ್ ಲೇಬರ್ ಅಂತ ಇದೆ. ಸೊ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು 16,000, ಲೇಬರ್ ಚಾರ್ಜಸ್ ಎಷ್ಟೆಷ್ಟಾಗಿದೆ ನೋಡಿ. ಪ್ರೋಸೆಸ್ 1ಅಲ್ಲಿ 30,000, ಪ್ರೋಸೆಸ್ 2ಅಲ್ಲಿ 25,000, ಪ್ರೋಸೆಸ್ 3ಅಲ್ಲಿ 25,000. ಸೊ ಅಲ್ಲಿಗೆ ಅದನ್ನು ಅಪೋರ್ಷನ್ ಮಾಡಬೇಕಂದ್ರೆ ನಾವು ಅದನ್ನು ರೇಷ್ಯೂ ಕಂಡಿಟ್ಕೊಳ್ಳೋಣ. ಸೊ 5,000ಇಂದ ಡಿವೈಡ್ ಮಾಡಿದ್ರೆ ನಮಗೆ ಸೊ 6:5:5 ಆಯಿತು. ಓಕೆ, ಟೋಟಲ್ಲು 16 ಪೋರ್ಷನ್ಸು. ಸೊ ಪ್ರೋಸೆಸ್ 1ಗೆ ಎಷ್ಟಾಗುತ್ತೆ? ಟೋಟಲ್ ಅಮೌಂಟು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ 16,000. ಸೊ ದಟ್ ಶುಡ್ ಬಿ ಡಿವೈಡೆಡ್ ಬೈ 16 ಪೋರ್ಷನ್ಸ್. ಸೊ ಪ್ರೋಸೆಸ್ 1ಗೆ 6. ಸೊ ಅದೇ ಥರ ಪ್ರೋಸೆಸ್ 2ಗೆ ಇಂಟು 5, ಪ್ರೋಸೆಸ್ 3ಗೆ ಇಂಟು 5. ಸೊ ಅಲ್ಲಿಗೆ ಪ್ರೋಸೆಸ್ 1ಗೆ ₹6,000 ಆಯಿತು. ಸೊ ಪ್ರೋಸೆಸ್ 2ಗೆ ₹5,000, ಪ್ರೋಸೆಸ್ 3ಗೆ 5,000. ಸೊ ಒಂದೇ ಕ್ಯಾಲ್ಕುಲೇಷನಲ್ಲಿ ತೋರಿಸಿದ್ದೀವಿ. ಸೊ ಇಲ್ಲಿ ಪ್ರೋಸೆಸ್ 1ಗಾದರೆ 6,000 ಬಂದಿತ್ತು. ಓಕೆ, ಸೊ ಇಲ್ಲಿ ಔಟ್ಪುಟ್ ಯಾವುದ್ರಲ್ಲೂ ಕೊಟ್ಟಿಲ್ಲ. ಸೊ ಔಟ್ಪುಟ್ ಕೊಟ್ಟಿಲ್ಲ ಅಂದಾಗ ನಾವು ಎಷ್ಟು ಬರುತ್ತೆ ಅಷ್ಟೂ ನಾವು ನೆಕ್ಸ್ಟ್ ಪ್ರೋಸೆಸ್ಸಿಗೆ ಅಂತ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಔಟ್ಪುಟ್ ಕೊಟ್ಟಿಲ್ಲ ಅಂದ ಪಕ್ಷದಲ್ಲಿ ನಾರ್ಮಲ್ ಲಾಸ್ ಅಬ್ನಾರ್ಮಲ್ ಲಾಸ್ ಇರಲ್ಲ. ಈ ಪ್ರೋಸೆಸ್ಸಲ್ಲಿ ಔಟ್ಪುಟ್ ಇಲ್ಲ. ಸೊ ನಾವು ಏನು ಮಾಡಬೇಕು? ಸೊ ಏನು ಬಂದಿರುತ್ತೆ ಅಷ್ಟೂ ಇಲ್ಲಿಗೆ ನೆಕ್ಸ್ಟ್ ಪ್ರೋಸೆಸ್, ದಟ್ ಈಸ್ ಪ್ರೋಸೆಸ್ 2ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀವಿ. ಸೊ ಟೋಟಲ್ನ ಫಸ್ಟ್ ಡೆಬಿಟ್ ಟೋಟಲ್ ತೊಗೊಳ್ಳಿ. ಸೊ ಡೆಬಿಟ್ ಟೋಟಲ್ ಮಾಡಿಬಿಟ್ಟು ಇಲ್ಲಿ ಎಷ್ಟು ಬರುತ್ತೆ? 10,000 kgs. ಸೊ ಅಮೌಂಟು 1,78,000. ಓಕೆ, ಸೊ 1 ಲ್ಯಾಕಲ್ಲಿ ಡಿಫ್ರೆನ್ಸ್ ಕಂಡುಹಿಡಿರಿ. ಸೊ ಡಿಫ್ರೆನ್ಸ್ ಕಂಡುಹಿಡಿದ್ರೂ ನಿಮ್ಗೆ ಅಷ್ಟೇ ಆಗುತ್ತೆ, ಇಲ್ಲದ್ರೆ ನಾರ್ಮಲ್ ಪ್ರೊಡಕ್ಷನ್ ಕಂಡುಹಿಡಿದ್ರೂ ನಿಮ್ಗೆ ಅಲ್ಲಿ ಅಷ್ಟು ಸೇಮ್ ಬರುತ್ತೆ. ಸೊ ನಾರ್ಮಲ್ ಲಾಸ್ ವಿತೌಟ್ ಸ್ಕ್ರಾಪ್ ವ್ಯಾಲ್ಯೂ 500 kgs ಆ್ಯಂಡ್ ದೆನ್ ವಿತ್ ಸ್ಕ್ರಾಪ್ ವ್ಯಾಲ್ಯೂ 500 kgs. ಸೊ 10,000ಅಲ್ಲಿ 1,000 ಲೆಸ್ ಮಾಡಿದಾಗ ನಮಗೆ 9,000 ಔಟ್ಪುಟ್ಟು ನೆಕ್ಸ್ಟ್ ಪ್ರೋಸೆಸ್ ಆಯಿತು. ಸೊ ಇಲ್ಲಿ ಕ್ಯಾಲ್ಕುಲೇಷನ್ಲು ತೋರಿಸಿದ್ದೀವಿ. ನಾರ್ಮಲ್ ಪ್ರೊಡಕ್ಷನ್ನು ಇನ್ಪುಟ್ ಮೈನಸ್ ನಾರ್ಮಲ್ ಲಾಸ್. ಸೊ ನಾರ್ಮಲ್ ಲಾಸ್ ಅಂದಾಗ ವಿತ್ ಸ್ಕ್ರಾಪ್ ವ್ಯಾಲ್ಯೂ 5%, ವಿತೌಟ್ ಸ್ಕ್ರಾಪ್ ವ್ಯಾಲ್ಯೂ 5%, ಟೋಟಲ್ 10%. ಸೊ 10,000 ಮೈನಸ್ 10%. ಸೊ ಅಲ್ಲಿಗೆ 1,000 ಆಯಿತು. ಸೊ 1,000ಅನ್ನು ಸೊ ನಾವಿಲ್ಲಿ ಲೆಸ್ ಮಾಡಿದ್ರೆ 9,000 ಯೂನಿಟ್ಸ್ ಆಯಿತು, ದಟ್ ಈಸ್ kgs. ಓಕೆ, ಸೊ ನಾರ್ಮಲ್ ಕಾಸ್ಟ್ ಪರ್ ಟನ್ನು ಅಥವಾ ಕಾಸ್ಟ್ ಪರ್ ಯೂನಿಟ್ ಇದು. ಓಕೆ, ಕಾಸ್ಟ್ ಪರ್ ಟೋಟಲ್ ಕಾಸ್ಟ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ನಾರ್ಮಲ್ ಪ್ರೊಡಕ್ಷನ್. ಟೋಟಲ್ ಕಾಸ್ಟ್ 1,78,000 ಆಗಿತ್ತು. ಸೊ ಡಿವೈಡ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ. ಸೊ ನೋಡಿ ಇಲ್ಲಿ ಎರಡೂ ಸೇರಿಬಿಟ್ಟು ನಮಗೆ ನಾರ್ಮಲ್ ಲಾಸ್ ವಿತ್ ಸ್ಕ್ರಾಪ್ ವ್ಯಾಲ್ಯೂ ಇರೋದು ಬರೀ 1,000 rupees. ಸೊ ಮೈನಸ್ 1,000 ಡಿವೈಡೆಡ್ ಬೈ 9,000 ಯೂನಿಟ್ಸ್. ಸೊ ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್ಟು ನಮಗೆ 19.67 ಆಯಿತು, 19.67. ಸೊ ಅಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 1,77,000 ಆಯಿತು. ಟೋಟಲ್ ಮಾಡಿದಾಗ ಸೊ 1,78,000 ಟ್ಯಾಲಿ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರೋಸೆಸ್ 2ಗೆ. ಸೊ ಪ್ರೋಸೆಸ್ 1ಇಂದ ಬಂದಿದ್ದು ಟ್ರಾನ್ಸ್ಫರ್ ಇಲ್ಲಿ ಟು ಪ್ರೋಸೆಸ್ 1 ಅಂತ ಬರ್ಕೊಳ್ಬೇಕಿತ್ತು. ಸೊ 9,000 kgs, 19.67 per kg, 1,77,000 rupees. ಅದರ್ ಮೆಟೀರಿಯಲ್ಸ್. ಸೊ ಬೇರೆ ಏನೇನು ಎಕ್ಸ್ಪೆನ್ಸಸ್ ಇದೆ ನೋಡ್ಬಿಡೋಣ. ಸೊ ಪ್ರೋಸೆಸ್ 2ಅಲ್ಲಿ ಅದರ್ ಮೆಟೀರಿಯಲ್ಸ್ 20,000, ಲೇಬರ್ 25,000, ಡೈರೆಕ್ಟ್ ಎಕ್ಸ್ಪೆನ್ಸಸ್ 5,000. ಸೊ ಅಷ್ಟು ಎಂಟ್ರಿ ಮಾಡೋಣ. ಹಾಗೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ. 5,000 ಬಂದಿತ್ತು ನಮಗೆ. ಸಿ ಹಿಯರ್ ಇಲ್ಲಿ ಪ್ರೋಸೆಸ್ 2ಅಲ್ಲಿ 5,000, ಪ್ರೋಸೆಸ್ 3ಗೆ 5,000. ಸೊ ಅಷ್ಟು ಎಂಟ್ರಿ ಮಾಡೋಣ. ಪ್ರೋಸೆಸ್ 2ಅಲ್ಲಿ 20,000 ಅದರ್ ಮೆಟೀರಿಯಲ್ಸ್, ಲೇಬರ್ 5,000, ಸೊ ಲೇಬರ್ 25,000, ಡೈರೆಕ್ಟ್ ಎಕ್ಸ್ಪೆನ್ಸಸ್ 5,000. ಸೊ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು 5,000 ಆಯಿತು. ಓಕೆ, ಓಕೆ, ನೆಕ್ಸ್ಟು ನಾರ್ಮಲ್ ಲಾಸ್. ಸೊ ಇಲ್ಲಿ ಏನಿದೆ ನೋಡೋಣ ಪ್ರಾಬ್ಲಮಲ್ಲಿ. ಸೊ ಅದ್ರ ಬಗ್ಗೆ ಏನು ಕೊಟ್ಟಿದ್ದಾರೆ? ಪ್ರೋಸೆಸ್ 2ಗೆ ಸಂಬಂಧಪಟ್ಟಿದ್ದು ನೋಡಿ, ಸೆಕೆಂಡ್ ಒನ್ನಲ್ಲಿದೆ. ಓಕೆ, ದ ಬೈ ಪ್ರಾಡಕ್ಟ್ಸ್ ಆಫ್ ಪ್ರೋಸೆಸ್ 2 ವರ್ ಸೋಲ್ಡ್ ಫಾರ್ ₹6,500. ಸೊ ಇಲ್ಲಿ ಎಷ್ಟು ನಂಬರ್ ಆಫ್ kgs ಅಂತ ಏನು ಕೊಟ್ಟಿಲ್ಲ, ಬರೀ ನಮಗೆ ಬೈ ಪ್ರಾಡಕ್ಟ್ಸು ಸೇಲ್ ಆಗಿದೆ 6,500 rupees. ಅದನ್ನು ನಾವು ಅಮೌಂಟ್ ಕಾಲಮಲ್ಲಿ ಮಾತ್ರ ಎಂಟ್ರಿ ಮಾಡೋಣ. ಸೊ ನಂಬರ್ ಆಫ್ ಯೂನಿಟ್ಸ್ ಇಲ್ಲ, ಬಿಟ್ಬಿಡೋಣ. ಸೊ ಅಲ್ಲಿ ಎಷ್ಟಿದೆ ಅಷ್ಟು 6,500ನ ಅಮೌಂಟ್ ಕಾಲಮಲ್ಲಿ ಎಂಟ್ರಿ ಮಾಡೋದು. ದಿಸ್ ಇಸ್ ಸ್ಕ್ರಾಪ್ ರಿಯಲೈಸ್ ಆಗಿದ್ದು ಅಂತ ಅರ್ಥ ಇದು. ಸೊ ನೆಕ್ಸ್ಟ್ ಪ್ರೋಸೆಸ್ 2ಅಲ್ಲಿ ಇನ್ನೇನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಫೋರ್ತ್ ಒನ್. ದ ನಾರ್ಮಲ್ ಲಾಸ್ ಇನ್ ಪ್ರೋಸೆಸ್ 2 ವಾಸ್ 10% ಆಫ್ ದಿ ಇನ್ಪುಟ್ ಇನ್ ದಟ್ ಪ್ರೋಸೆಸ್. ಸೊ ಇಲ್ಲಿ ನಾರ್ಮಲ್ ಲಾಸ್ ಕೊಟ್ಟಿದ್ದಾರೆ, ಬಟ್ ಇದಕ್ಕೆ ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಬಟ್ ಇದಕ್ಕೆ ವ್ಯಾಲ್ಯೂ ಕೊಟ್ಟಿಲ್ಲ. ಸೊ ಮೀನ್ಸ್ ಇದು ನಾರ್ಮಲ್ ಲಾಸ್ ವಿತೌಟ್ ಸ್ಕ್ರಾಪ್ ವ್ಯಾಲ್ಯೂ. ಸೊ ಒಂದು ಬೈ ಪ್ರಾಡಕ್ಟ್ ಇದೆ, ಇನ್ನೊಂದು ನಾರ್ಮಲ್ ಲಾಸ್ ವಿತೌಟ್ ಸ್ಕ್ರಾಪ್ ವ್ಯಾಲ್ಯೂ 10% ಇದೆ. ಸೊ ಎರಡನ್ನೂ ಕ್ರೆಡಿಟ್ ಸೈಡ್ ಆಫ್ ಪ್ರೋಸೆಸ್ 2 ಅಕೌಂಟಲ್ಲಿ ಎಂಟ್ರಿ ಮಾಡೋಣ.
ನಾರ್ಮಲ್ ಲಾಸ್ ವಿತೌಟ್ ಸ್ಕ್ರ್ಯಾಪ್ ವ್ಯಾಲ್ಯೂ 10% ಆಫ್ ಇನ್ಪುಟ್ ನಮಗೆ 9000 ಇತ್ತು. 9000 ಮೇಲೆ 10% ಅಂದರೆ 900 ಆಯಿತು. 900. ಸೊ ಅದಕ್ಕೆ ವ್ಯಾಲ್ಯೂ ಇಲ್ಲ, ವಿತೌಟ್ ಸ್ಕ್ರ್ಯಾಪ್ ವ್ಯಾಲ್ಯೂ. ಸೊ ಅಲ್ಲಿ ಏನು ಬರ್ದಿಲ್ಲ. ನೆಕ್ಸ್ಟ್ ಸೇಲ್ ಆಫ್ ಬೈ ಪ್ರಾಡಕ್ಟ್ಸ್ ಅಮೌಂಟ್ ಇದೆ, ಕ್ವಾಂಟಿಟಿ ಇಲ್ಲ. ಅದನ್ನು ಅಮೌಂಟ್ ಕಾಲಮಲ್ಲಿ ಮಾತ್ರ ನಾವು 6500 ಹಾಕಿದ್ವಿ. ಸೊ ನೆಕ್ಸ್ಟ್ ಈಗ ಇದನ್ನು ಎಷ್ಟು ಔಟ್ಪುಟ್ ಬಂದಿದೆ ಅನ್ನೋದು ನಾವು ನಾರ್ಮಲ್ ಪ್ರೊಡಕ್ಷನಲ್ಲಿ ಕಂಡುಹಿಡಿಯೋಣ. ಓಕೆ, ನಾರ್ಮಲ್ ಪ್ರೊಡಕ್ಷನ್ ಈಕ್ವಲ್ ಟು ಇನ್ಪುಟ್ ಮೈನಸ್ ನಾರ್ಮಲ್ ಲಾಸ್. ಇನ್ಪುಟ್ಟು 9000 ಇತ್ತು, ನಾರ್ಮಲ್ ಲಾಸು 10% ಇತ್ತು. ಓಕೆ, 10% ಆಫ್ 9000 ಅಂದರೆ 900 ಆಯಿತು. ಸೊ 8100 ನಮಗೆ ನಾರ್ಮಲ್ ಪ್ರೊಡಕ್ಷನ್ ಆಯಿತು. ಸೊ ನಾರ್ಮಲ್ ಕಾಸ್ಟ್ ಪರ್ ಟನ್ ಅಥವಾ ಪರ್ ಕೆ ಜಿ ಅಂದಾಗ ಇಲ್ಲಿ ಪರ್ ಟನ್ ಅಲ್ಲ, ಪರ್ ಕೆ ಜಿ ಇರೋದು. ನಾರ್ಮಲ್ ಕಾಸ್ಟು ನೋಡಿ, ಟೋಟಲ್ ಕಾಸ್ಟ್ ಮಾಡಿದಾಗ ನೀವು ಎಷ್ಟಾಗಿದೆ, 1,77,000 ಪ್ಲಸ್ 20,000 ಪ್ಲಸ್ 25,000 ಪ್ಲಸ್ 5,000 ಪ್ಲಸ್ 5,000 ಟೋಟಲ್ ಮಾಡಿದಾಗ ನಿಮಗೆ 2,32,000 ಆಯಿತು. ಸ್ಕ್ರ್ಯಾಪ್ ಎಷ್ಟು ಸಿಕ್ಕಿದೆ ಅಂದರೆ ಅಮೌಂಟ್ ನಮಗೆ ಸಿಕ್ಕಿರೋದು ಬೈ ಪ್ರಾಡಕ್ಟ್ಸಿಂದ ಸಿಕ್ಕಿದೆ 6,500. ಸೊ ಅದನ್ನು ಮೈನಸ್ ಮಾಡೋಣ. ಸೊ ಇಲ್ಲಿ 2,32,000 ಟೋಟಲ್ ಕಾಸ್ಟು ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ 6,500 ಡಿವೈಡೆಡ್ ಬೈ ನಾರ್ಮಲ್ ಪ್ರೊಡಕ್ಷನ್ನು 8,100. ಸೊ ಡಿವೈಡ್ ಮಾಡಿದಾಗ ನಮಗೆ ಒಂದು ಯೂನಿಟಿಗೆ ಕಾಸ್ಟು 27.84 ಆಯಿತು. 27.84. ಸೊ ಇದನ್ನು ಇಲ್ಲಿಗೆ ಬರ್ತಿದ್ದೀವಿ. ಸೊ ಇದು ಎಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಂದರೆ ಪ್ರೋಸೆಸ್ 3ಗೆ. ಸೊ 8,100 ನಾರ್ಮಲ್ ಪ್ರೊಡಕ್ಷನ್ನು, 27.84 ನಾರ್ಮಲ್ ಕಾಸ್ಟು. ಸೊ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 2,25,500. ಸೊ ಟೋಟಲಾಗಿ ನಿಮಗೆ 2,32,000 ಇಲ್ಲಿ ಡೆಬಿಟ್ಸ್ ಆ್ಯಂಡ್ ಕ್ರೆಡಿಟ್ಸ್ ಟ್ಯಾಲಿ ಆಗುತ್ತೆ. ಓಕೆ, ನೆಕ್ಸ್ಟು ಪ್ರೋಸೆಸ್ 3 ಅಕೌಂಟು. ಪ್ರೋಸೆಸ್ 3 ಅಕೌಂಟಲ್ಲಿ ಪ್ರೋಸೆಸ್ 2 ಇಂದ ಬಂದಿರೋದು ಎಷ್ಟು ನೋಡಿ, 8,100 ಇತ್ತು ಔಟ್ಪುಟ್ಟು. ಸೊ ಅಲ್ಲಿ 27.84 ನಮಗೆ ರೇಟ್ ಇತ್ತು. ಓಕೆ, ಅಮೌಂಟು 2,25,500. ಸೊ ಹೀಗೆ ಪ್ರೋಸೆಸ್ 3ದು ಏನೇನಿದೆ ನೋಡೋಣ. ಪ್ರೋಸೆಸ್ 3ಗೆ ಅದರ್ ಮೆಟೀರಿಯಲ್ಸ್ 15,000, ಲೇಬರ್ 25,000, ಡೈರೆಕ್ಟ್ ಎಕ್ಸ್ಪೆನ್ಸಸ್ 5,000. ಓಕೆ, ಸೊ ಅಷ್ಟಾದಮೇಲೆ ಪ್ರೋಸೆಸ್ 3ಗೆ ಸಂಬಂಧಪಟ್ಟಿದ್ದು ಇನ್ನೇನು ಇದೆ ನೋಡೋಣ. ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಕ್ಯಾಲ್ಕುಲೇಟ್ ಮಾಡಿದ್ವಿ, ಅದನ್ನು ಹಾಕಬೇಕಾಗತ್ತೆ. ಸೊ ನೆಕ್ಸ್ಟು ಓಕೆ, ಫಿಫ್ತ್ ಒನ್ ನೋಡಿ. ಸ್ಕ್ರ್ಯಾಪ್ ಇನ್ ಪ್ರೋಸೆಸ್ 3 ವಾಸ್ 100 kgs ವಿಚ್ ವಾಸ್ ಸೋಲ್ಡ್ ಅಟ್ ರುಪೀಸ್ 1.50 per kg. ಸೊ ಇದು ಒಂದು ಎಂಟ್ರಿ ಇದೆ ಅಷ್ಟೇ. ಸೊ ಇಲ್ಲಿ ಸ್ಕ್ರ್ಯಾಪ್ ವ್ಯಾಲ್ಯೂ ನಾರ್ಮಲ್ ಲಾಸ್ ವಿತ್ ಸ್ಕ್ರ್ಯಾಪ್ ವ್ಯಾಲ್ಯೂ ಇದೆ. ನಾರ್ಮಲ್ ಲಾಸ್ ಆಫ್ 100 kgs ವ್ಯಾಲ್ಯೂ 1.50 per kg ಇದೆ. ಓಕೆ, ಪ್ರೋಸೆಸ್ 3 ಅಕೌಂಟ್. ಸೊ ಇಲ್ಲಿ ಅದರ್ ಮೆಟೀರಿಯಲ್ಸ್ 15,000, ಲೇಬರ್ 25,000, ಡೈರೆಕ್ಟ್ ಎಕ್ಸ್ಪೆನ್ಸಸ್ 5,000, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ಆಗಲೇ ಕ್ಯಾಲ್ಕುಲೇಟ್ ಮಾಡಿದ್ವಿ 5,000. ಸೊ ನಾರ್ಮಲ್ ಲಾಸ್ ವಿತ್ ಸ್ಕ್ರ್ಯಾಪ್ ವ್ಯಾಲ್ಯೂ ಕೊಟ್ಟಿದ್ರು 100 kgs, 1 kgಗೆ 1.50. ಸೊ ಅಮೌಂಟು ಸ್ಕ್ರ್ಯಾಪ್ ವ್ಯಾಲ್ಯೂ ಅಮೌಂಟು 150 rupees ಆಯಿತು. ಸೊ ಫಿನಿಶ್ಡ್ ಸ್ಟಾಕಿಗೆ ಎಷ್ಟು ಟ್ರಾನ್ಸ್ಫರ್ ಆಗುತ್ತೆ ನೋಡೋಣ. ಸೊ ಇಲ್ಲಿ ನಾರ್ಮಲ್ ಪ್ರೊಡಕ್ಷನ್ ಕಂಡುಹಿಡಿಯೋಣ, ಹಾಗೆ ನಾರ್ಮಲ್ ಕಾಸ್ಟ್ ಪರ್ ಟನ್ನು ಅಥವಾ ಪರ್ ಕೆ ಜಿನ ಕಂಡುಹಿಡ್ಕೊಳ್ಳೋಣ. ಸೊ ನಾರ್ಮಲ್ ಪ್ರೊಡಕ್ಷನ್ಗೆ ಇನ್ಪುಟ್ ಮೈನಸ್ ನಾರ್ಮಲ್ ಲಾಸ್. ಇನ್ಪುಟ್ಟು 8,100. ಸೊ ಮೈನಸ್ 100 ಇಸ್ ದ ನಾರ್ಮಲ್ ಲಾಸ್, 100 ಯೂನಿಟ್ಸ್ 100 kgs. ಸೊ ಅಲ್ಲಿ ನಮಗೆ ಪ್ರೊಡಕ್ಷನ್ ಎಷ್ಟಿದೆ ಅಂದರೆ 8,000. ಸೊ ನಾರ್ಮಲ್ ಕಾಸ್ಟ್ ಪರ್ ಕೆ ಜಿ, ಸೊ ಟೋಟಲ್ ಕಾಸ್ಟ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ನಾರ್ಮಲ್ ಪ್ರೊಡಕ್ಷನ್. ಸೊ ಎಷ್ಟಿದೆ ಟೋಟಲ್ ಕಾಸ್ಟು? ಸೊ ಅಷ್ಟು ಟೋಟಲ್ ಮಾಡ್ಕೊಳ್ಳಿ ಡೆಬಿಟ್ಸಲ್ಲಿಂದ ಎಕ್ಸ್ಪೆನ್ಸಸ್ನ. 2,25,500, ಮಟೀರಿಯಲ್ಸ್ 15,000, ಲೇಬರ್ 25,000, ಡೈರೆಕ್ಟ್ ಎಕ್ಸ್ಪೆನ್ಸಸ್ 5,000, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ 5,000. ಅಷ್ಟು ಟೋಟಲ್ ಮಾಡಿದಾಗ ನಮಗೆ 2,75,500 ಆಯಿತು. ಸೊ ಅದು ಟೋಟಲ್ ಕಾಸ್ಟು. ಸೊ ಸ್ಕ್ರ್ಯಾಪ್ ವ್ಯಾಲ್ಯೂ 150 ಇದೆ, ಇಲ್ಲಿ ಮೇಲ್ಗಡೆ ಬರೆದಿದ್ದೀವಿ 150 rupees. ಸೊ ಮೈನಸ್ ಮಾಡಿದ್ವಿ 2,75,500 ಮೈನಸ್ 150 ಡಿವೈಡೆಡ್ ಬೈ 8,000 ನಾರ್ಮಲ್ ಪ್ರೊಡಕ್ಷನ್ ಮಾಡಿದ್ರೆ ನಮಗೆ ನಾರ್ಮಲ್ ಕಾಸ್ಟ್ ಪರ್ ಕೆ ಜಿ 34.42. ಓಕೆ, ಸೊ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 2,75,350. ಸೊ ಎರಡು ಡೆಬಿಟ್ಸ್ ಆ್ಯಂಡ್ ಕ್ರೆಡಿಟ್ಸ್ನ ಅಮೌಂಟ್ ಕಾಲಮ್ನ ಟೋಟಲ್ ಮಾಡಿ ಇಟ್ ವಿಲ್ ಬಿ 2,75,500. ಸೊ ಇದು ಈ ಪ್ರಾಬ್ಲಮಲ್ಲಿ ನಮಗೆ ಬೈ ಪ್ರಾಡಕ್ಟ್ಸ್ ಇತ್ತು, ಹಾಗೆ ಸೊ ಬೈ ಪ್ರಾಡಕ್ಟ್ಸ್ ಇತ್ತು ಮತ್ತು ಒಂದು ಪ್ರೋಸೆಸ್ 1ನಲ್ಲಿ ಟೋಟಲ್ ಕೊಟ್ಬಿಟ್ಟು ಅದರಲ್ಲಿ 5% ಟೋಟಲ್ ನಾರ್ಮಲ್ ಲಾಸ್ ಎಷ್ಟಿದೆ ಕೊಟ್ಟರು, ಅದರಲ್ಲಿ 5% ನಾರ್ಮಲ್ ಲಾಸ್ ವಿತೌಟ್ ಸ್ಕ್ರ್ಯಾಪ್ ವ್ಯಾಲ್ಯೂ, ವಿತ್ ಸ್ಕ್ರ್ಯಾಪ್ ವ್ಯಾಲ್ಯೂ 5% ಇತ್ತು. ಅದಕ್ಕೆ ಒಂದಕ್ಕೆ 1,000 rupees ರಿಯಲೈಸ್ ಆಗುತ್ತೆ ಅಂತ ಇತ್ತು. ಪ್ರೋಸೆಸ್ 2ಅಲ್ಲಿ ಬೈ ಪ್ರಾಡಕ್ಟ್ಸ್ ಇತ್ತು ಮತ್ತು ಹಾಗೆಯೇ 10% ನಾರ್ಮಲ್ ಲಾಸ್ ವಿತೌಟ್ ಸ್ಕ್ರ್ಯಾಪ್ ವ್ಯಾಲ್ಯೂ ಇತ್ತು. ಪ್ರೋಸೆಸ್ 3ಅಲ್ಲಿ ನಾರ್ಮಲ್ ಲಾಸ್ ವಿತ್ ಸ್ಕ್ರ್ಯಾಪ್ ವ್ಯಾಲ್ಯೂ, ನಾರ್ಮಲ್ ಲಾಸ್ KGs ಎಲ್ಲ ಅವರೇ ಕೊಟ್ಟಿದ್ರು ಮತ್ತು ಪರ್ ಯೂನಿಟ್ ಎಷ್ಟು ಅಂತಲೂ ಸ್ಕ್ರ್ಯಾಪ್ ವ್ಯಾಲ್ಯೂ ಕೊಟ್ಟಿದ್ರು.
ಸೊ ಇದಿಷ್ಟು ಸ್ವಲ್ಪ ಚೇಂಜ್ ಇರೋವಂಥ ಪ್ರಾಬ್ಲಮ್ಮು ಸಾಲ್ವ್ ಮಾಡಿದ್ದೀವಿ. ನೆಕ್ಸ್ಟ್ ಪ್ರೊಸೆಸಲ್ಲೇ ಇನ್ನೂ ಒಂದೆರಡು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಥ್ಯಾಂಕ್ ಯು.